ಎಲ್ರಿಗೂ ನಮಸ್ಕಾರ. ಫಸ್ಟ್ ಟೈಮ್ ನೋಡ್ತಾ ಇರೋರು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ನಿಮ್ಮೆಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ. ಒಂದು ಭಾಳ ಪ್ರಮುಖವಾದಂಥ ಅಪ್ಡೇಟ್ ಇದು. ಅಂದರೆ ಯಾರೆಲ್ಲ ಈಗ ಸೆಕೆಂಡ್ PU ಎಕ್ಸಾಮಿನೇಷನನ್ನು ಬರೆದು ಒಳ್ಳೆ ಮಾರ್ಕ್ಸ್ ತೊಗೊಂಡು ಹೊರಗಡೆ ಬಂದಿದ್ದೀರೋ ಅವ್ರಿಗೆಲ್ಲ ಕ್ವೈಟ್ ನ್ಯಾಚುರಲಿ ಒಂದಷ್ಟು ಯೋಚನೆ ಅಂತೂ ಇದ್ದೇ ಇರ್ತಿದೆ. ನೆಕ್ಸ್ಟ್ ಅಪ್ಕಮಿಂಗ್ ಕೋರ್ಸ್ ಯಾವುದಕ್ಕೆ ಜಾಯ್ನ್ ಆಗಬೇಕು ಅಥವಾ ಯಾವ ಕೋರ್ಸ್ಗೆ ಜಾಯ್ನ್ ಆದರೆ ನಮಗೆ ತುಂಬ ಹೆಲ್ಪ್ ಆಗುತ್ತೆ ಫ್ಯೂಚರಲ್ಲಿ, ಜಾಸ್ತಿ ಮನಿಯನ್ನು ಅರ್ನಿಂಗ್ ಮಾಡಲಿಕ್ಕೆ ಹೆಲ್ಪ್ ಮಾಡ್ತಕ್ಕಂಥ ಕೋರ್ಸಸ್ ಯಾವುದು, ಹಿಂಗೆಲ್ಲ ಹಲವಾರು ಯೋಚನೆಗಳು ಅವ್ರ ಮನಸ್ಸಲ್ಲಿ ಬಂದೇ ಬರುತ್ತೆ. ಆದರೆ ತುಂಬ ಜನ ಏನು ಮಾಡ್ತಾರೆ, ಎಕ್ಸಾಮ್ ಕಂಪ್ಲೀಟ್ ಮಾಡಿಕೊಂಡು ಅವರ ಗೊತ್ತಿರೋರ ಹತ್ರ ಆಗಿರ್ಬೋದು, ಅವರ ಸೀನಿಯರ್ಸ್ ಹತ್ರ ಅಥವಾ ಅವರ ಲೆಕ್ಚರರ್ಸ್ ಹತ್ರ ಈ ಸಜೆಷನ್ಸನ್ನು ಕೇಳ್ತಾ ಇರ್ತಾರೆ. ಯಾವ್ದು ತೊಗೊಂಡ್ರೆ ಬೆಸ್ಟು, ತುಂಬ ಹೆಲ್ಪ್ ಮಾಡ್ತಾರೆ ನಮಗೆ ಫ್ಯೂಚರ್ಲಿ, ಹೀಗೆಲ್ಲ ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ. ಆ್ಯಂಡ್ ಇಲ್ಲಿ ಒಂದು 6ರಿಂದ 7 ಕೋರ್ಸ್ಗಳ ಬಗ್ಗೆ ಒಂದು ಒಳ್ಳೆಯ ಮಾಹಿತಿಯನ್ನು ಕೊಟ್ಟಿದ್ದಾರೆ ಈಗ. ಅಂದರೆ ಯೂಶಲಿ ಎಲ್ಲ ತುಂಬ ಜನ ಇಂಜಿನಿಯರು, ಈ ಡಾಕ್ಟರ್ಸು, ಪ್ರೊಫೆಷನ್ಸು ಇದಕ್ಕೆ ಹೋಗ್ತಾ ಇರ್ತಾರೆ. ಅವುಗಳನ್ನು ಹೊರತುಪಡಿಸಿ ಇನ್ನೂ ಯಾವೆಲ್ಲ ದ ಮೋಸ್ಟ್ ಡಿಮಾಂಡೆಡ್ ಕೋರ್ಸ್ಗಳಿದೆ ಅಂತ ಆಫ್ಟರ್ ಸೆಕೆಂಡ್ PU ಎಕ್ಸಾಮಿನೇಷನ್ನು, ಅದೆಲ್ಲದರ ಬಗ್ಗೆ ನಮಗೆ ಬ್ರೀಫಾಗಿ ಇನ್ಫಾರ್ಮೇಷನ್ ಪ್ರೊವೈಡ್ ಮಾಡ್ತೀನಿ. ದಯಮಾಡಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆಯೇ ಎಲ್ಲ ಈಗ ಯಾರೆಲ್ಲ ಸೆಕೆಂಡ್ PU ಎಕ್ಸಾಮಿನೇಷನ್ ಕಂಪ್ಲೀಟ್ ಆಗಿ ಪಾಸ್ ಆಗಿದ್ದಾರೋ, ಒಳ್ಳೆ ಮಾರ್ಕ್ಸ್ ತಗೊಂಡು ಆ ಎಲ್ಲ ಅಭ್ಯರ್ಥಿಗಳಿಗೂ ಮ್ಯಾಕ್ಸಿಮಮ್ ಶೇರ್ ಮಾಡೋ ಹಾಗೆ ನೀವು ಒಂಚೂರು ಬ್ಲೆಸ್ಸಿಂಗ್ಸ್ ಮಾಡಿ. ಸೊ ಲೆಟ್ಸ್ ಸ್ಟಾರ್ಟ್ ಫ್ರಮ್ ದ ವೆರಿ ಫಸ್ಟ್ ಲೈನ್ಸ್. ಇಲ್ಲಿ ಸೊ ಏನು ಹೇಳಿದರೆ ಇಲ್ಲಿ ನೋಡಿ, ವಿದ್ಯಾರ್ಥಿಗಳೇ 12ನೇ ತರಗತಿ ನಂತರ ಈ 7 ಕೋರ್ಸ್ಗಳನ್ನು ಮಾಡಿ ಅಂತ, ಅಂದರೆ ಲಕ್ಷಗಟ್ಟಲೆ ಸಂಬಳವನ್ನು ತಗೊಳ್ಳಿಕ್ಕೆ ಅವಕಾಶ ಇರುತ್ತೆ ಅಂತ ಅಂದ್ಬಿಟ್ಟು ನಾನು ಆರಂಭದಲ್ಲೇ ಹೇಳಿದ್ನಲ್ಲ, ಆ ಒಂದು ವಿಚಾರಗಳಲ್ಲಿ ಕೊಟ್ಟಿದ್ದಾರೆ ಇಲ್ಲಿ. ಅಂದರೆ 12th ಎಕ್ಸಾಮಿನೇಷನ್ ಕಂಪ್ಲೀಟ್ ಮಾಡಿದ ನಂತರ ಒಂದು ಗೊಂದಲ ಇದ್ದಿರುತ್ತದೆ ಯಾವ್ದು ತೊಗೊಳ್ಬೇಕು ಅಂತ. ಸೊ ಅದೆಲ್ಲ ನಾನು ಮತ್ತೆ ರಿಪೀಟ್ ಮಾಡಲಿಕ್ಕೆ ಹೋಗಲ್ಲ. ಸೊ ಇವತ್ತಿನ ಪ್ರೆಸೆಂಟ್ ಡೇಸಲ್ಲಿ ಸೈನ್ಸ್, ಕಾಮರ್ಸ್ ಆ್ಯಂಡ್ ಆರ್ಟ್ಸ್ ಹೀಗೆ ಯಾವುದೇ ಸ್ಕೀಮ್ ಇರಲಿ, ಅತ್ಯಧಿಕ ಸಂಬಳ ಮತ್ತು ಅದ್ಭುತ ಅವಕಾಶಗಳನ್ನು ನೀಡ್ತಕ್ಕಂಥ ನೂರಾರು ವೃತ್ತಿಪರ ಕೋರ್ಸ್ಗಳಂತೂ ಈಗ ಲಭ್ಯ ಇದೆ. ತುಂಬ ಜನ ಈ ಆರ್ಟ್ಸಿಗೆ ಹೋದರೆ ತುಂಬ ಪ್ರಿಪ್ರೇಷನ್ ಮಾಡಬೇಕು, ಎಕ್ಸಾಮಿನೇಷನ್ ತೊಗೊಳ್ಬೇಕು, CET ಬರೀಬೇಕು, ಹೀಗೆಲ್ಲ ಅನ್ಕೋತಾರೆ. ಏನೂ ಮಾಡೋಕ್ಕಾಗಲ್ಲ. ಆರ್ಟ್ಸ್ ಅಂದಮೇಲೆ ನೀವು ಅದನ್ನು ಪ್ರಿಪೇರ್ ಮಾಡಿಕೊಂಡು CET ಎಕ್ಸಾಮ್ ಬರಲೇಬೇಕಾಗುತ್ತೆ ಈಗ. ಸೊ ಅದರ ಒಂದು ಕ್ಯಾಡ್ರನ್ನೇ ಬೇರೆ ಅದು. ಈ ಸೈನ್ಸು, ಕಾಮರ್ಸು ಇದ್ರ ಕ್ಯಾಡ್ರನ್ನೇ ಬೇರೆ. ಎಲ್ಲವೂ ಕೂಡ ಒಂದೇ ವಿಭಾಗ ಅಂತ ನಾವು ಭಾವಿಸ್ಕೊಳಕ್ಕಾಗಲ್ಲ. ಈಗ ಆರ್ಟ್ಸ್ ಅಂತಕ್ಕಂಥ ವಿಭಾಗನೇ ಬೇರೆ, ಸೈನ್ಸ್ ಮತ್ತು ಕಾಮರ್ಸ್ ಅಂತಕ್ಕಂಥ ವಿಭಾಗಗಳೇ ಬೇರೆ ಇರುತ್ತೆ. ಅಂದರೆ ಯಾರಿಗೆ ಯಾವ ಒಂದು ರಂಗದಲ್ಲಿ ಸ್ಕಿಲ್ಸ್ ಇರುತ್ತೋ, ಆಸಕ್ತಿ ಇರುತ್ತೋ, ಅವರು ಅದನ್ನು ಭಾಳ ಯೋಚನೆ ಮಾಡಿ ಆಯ್ಕೆ ಮಾಡಿಕೊಳ್ತಕ್ಕಂಥ ಪ್ರಯತ್ನಕ್ಕೆ ಅವ್ರ ಕೈ ಹಾಕ್ತಾರೆ, ಆಯಿತಾ. ಹಾಗಾಗಿ ತುಂಬ ಜನ ಏನು ಮಾಡ್ತಾರೆ, ಇವುಗಳ ಬಗ್ಗೆ ಸೂಕ್ತ ಮಾಹಿತಿ ಇಲ್ಲದೇ ವಿದ್ಯಾರ್ಥಿಗಳು ಸರ್ವೇ ಸಾಮಾನ್ಯವಾಗಿ ಕನ್ಫ್ಯೂಸ್ ಸ್ಟೇಟಿಗೆ ಬರೋದು ಇದು ಗೊತ್ತಿರತಕ್ಕಂಥ ವಿಚಾರ. ಹಾಗಾಗಿ ಸೊ ಆಫ್ಟರ್ 12th ಎಕ್ಸಾಮಿನೇಷನ್ನು ಲಕ್ಷಗಟ್ಟಲೆ ಸಂಬಳ ತೊಗೊಳ್ತಕ್ಕಂಥ ಒಂದಷ್ಟು ಕೋರ್ಸ್ ಇವೆ ಈಗ. ಸುಮಾರು ಒಂದು 6ರಿಂದ 7 ಕೋರ್ಸ್ ಬರುತ್ತೆ. ಅದೆಲ್ಲದ್ರ ಬಗ್ಗೆ ನಾನು ಕ್ಲಿಯರ್ ಕಟ್ಟಾಗಿ ಹೇಳ್ಬಿಡ್ತೀನಿ ನಾನು. ಸೊ ದಯಮಾಡಿ ವಿಡಿಯೋ ಸ್ಕಿಪ್ ಮಾಡಲಿಕ್ಕೆ ಹೋಗಬೇಡಿ, ಆವಾಗಲೇ ಹೇಳಿದ್ದೀನಿ ನಾನು. ಆಮೇಲೆ ನೋಡಿ, ಇಲ್ಲಿ ಭಾಳ ಚೆನ್ನಾಗಿ ಹೇಳಿದ್ರೆ, ಯಾವುದೇ ಕಾರಣಕ್ಕೂ ಸಡನ್ ಡಿಸಿಷನ್ ಮೇಕಿಂಗ್ ಮಾಡ್ಲಿಕ್ಕೆ ಹೋಗ್ಬಿಡ್ದು ಅಂತ. ಅಂದರೆ ಅವಸರದ ನಿರ್ಧಾರವನ್ನು ತಗೊಳ್ಕೋಬೇಡಿ. ಅಂದರೆ ಯಾರೋ ಒಬ್ಬ ಈಗ ಸೆಕೆಂಡ್ PU ಎಕ್ಸಾಮಿನೇಷನ್ ಮುಗಿಸ್ಕೊಂಡು ಅವನು ಯಾವುದೋ ಒಂದು ಕೋರ್ಸ್ ತೊಗೊಂಡ ಅಂತಂದರೆ ನಾವು ಕೂಡ ಅದನ್ನೇ ತೊಗೊಳ್ಬೇಕು ಅಂತಿಲ್ಲ ಇಲ್ಲಿ. ಏಕೆಂದರೆ ಅವನ ಕ್ಯಾಲಿಬರ್ಗೆ, ಅವನ ಸ್ಕಿಲ್ಸ್ಗೆ, ಅವನ ಇಂಟ್ರೆಸ್ಟ್ಗೆ, ಅವನ ಪರ್ಸೆಂಟೇಜ್ಗೆ ಒಂದು ಕೋರ್ಸ್ ಸೆಲೆಕ್ಟ್ ಮಾಡ್ತಾನೆ ಅವನು. ಸೊ ನಾವು ಅದನ್ನೇ ತೊಗೊಳ್ಬೇಕು ಅಂತ ನನಗೆ ಖಂಡಿತವಾಗ್ಲೂ ಯೋಚನೆ ಮಾಡೋಕ್ಕೆ ಹೋಗ್ಬಿಡ್ದು. ನಾವೇನು ಮಾಡಬೇಕು, ನಮ್ಮ IQಗೆ, ನಮ್ಮ ಸ್ಕಿಲ್ಸ್ಗೆ, ನಮ್ಮ ಇಂಟ್ರೆಸ್ಟ್ಗೆ, ಸೊ ನಮಗೆ ಯಾವುದು ಸೂಕ್ತ ಅಂತ ಅನಿಸುತ್ತೆ ಆ ಕೋರ್ಸನ್ನ ತೊಗೊಳ್ಬೇಕು. ಯಾವುದೇ ಕೋರ್ಸು, ಇನ್ನೊಂದು ಹೇಳ್ತೀನಿ ನಿಮಗೆ ವೆರಿ ಇಂಪಾರ್ಟೆಂಟ್ಲಿ, ಯಾರ್ದೋ ಒತ್ತಾಯಕ್ಕೆ ಅಥವಾ ಯಾರ್ದೋ ಬಲವಂತಕ್ಕೆ ನಾವು ಅಡ್ಮಿಷನ್ ಆಗಬಾರ್ದು. ಇಂಥದ್ದೇ ಬೇಕು ಅಂತ ಅಂದ್ಬಿಟ್ಟು, ಯಾರು ಹೇಳಿದ್ರು ಅಂತ ಅಂದ್ಬಿಟ್ಟು. ನಿಮಗೆ ಕೆಪಾಸಿಟಿ ಇರಬೇಕು, ನಿಮ್ಮ ಸ್ಕಿಲ್ಸ್ ಇರಬೇಕು ಅಲ್ವಾ. ನಿಮ್ಮ ಸ್ಕಿಲ್ಸ್ಗೆ ಬೇಸ್ಡ್ ಆನ್ ಯಾವುದು ಸೂಕ್ತ ಅಂತ ಅನಿಸುತ್ತೋ ಅದನ್ನು ಆಯ್ಕೆ ಮಾಡ್ಕೊಳ್ಳಿಕ್ಕೆ ನೀವು ಟ್ರೈ ಮಾಡಬೇಕು, ಆಯಿತಾ. ಆ ಥರದ್ದು ಭಾಳ ಅದ್ಭುತವಾಗಿ ಒಂದಷ್ಟು ಕೋರ್ಸ್ ಇದೆ ಇಲ್ಲಿ. ಅಂದರೆ ಇಂಜಿನಿಯರಿಂಗ್ ಮತ್ತು ಡಾಕ್ಟರ್ ಪ್ರೊಫೆಷನ್ ಇವುಗಳನ್ನು ಹೊರತುಪಡಿಸಿ ನೋಡಿ ಯಾವ್ಯಾವುದಿದೆ ಇವತ್ತು ಜಗತ್ತಾಳದೇ ಇರುವಂಥದ್ದು. ನೋಡಿ, ಒಂದು ಬಂದ್ಬಿಟ್ಟು ಏನು ಇಲ್ಲಿ, ದಟ್ ಈಸ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು, ಡೇಟಾ ಸೈನ್ಸು, ಡಿಜಿಟಲ್ ಮಾರ್ಕೆಟಿಂಗು ಮತ್ತು ಜರ್ನಲಿಸಮ್. ಇವೆಲ್ಲ ಹೊಸ ತಲೆಮಾರನೇ ಕೋರ್ಸ್ಗಳು ಇವೆಲ್ಲ. ಈಗ ತುಂಬ ಜನ ಈಗ ಇಡೀ ಜಗತ್ತಾಳ್ತಾ ಇರುವಂಥದ್ದು AI. ಈಗ AI ಇಲ್ದೇ ಏನೂ ಇಲ್ಲ. ಸೊ ಎಲ್ಲ ವಿಭಾಗದಲ್ಲೂ AIನ ಟ್ಯಾಗ್ ಮಾಡಿಬಿಟ್ಟಿದ್ದಾರೆ. AI ಇಲ್ಲದೇ ಇರತಕ್ಕಂಥ ವಿಭಾಗ ಇಲ್ಲವೇ ಇಲ್ಲ ಈಗ, ಆ ಮಟ್ಟಕ್ಕೆ ಆಗಿಬಿಟ್ಟಿದೆ ಈಗ, ಆಯಿತಾ. ನೋಡಿ, ಈಗ ನಿಮಗೆ ಒಂದೊಂದೇ ಇನ್ಫಾರ್ಮೇಷನ್ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ ಈಗ. ಸೊ ಮೊದಲು ಈ ಸೈನ್ಸ್ ವಿದ್ಯಾರ್ಥಿಗಳಿಗೆ ಒಂದು ಬೆಸ್ಟ್ ಆಪ್ಷನ್ ಯಾವುದಪ್ಪ ಅಂತ, ಈಗ ಯಾರು ಸೆಕೆಂಡ್ PUCಯಲ್ಲಿ ಸೈನ್ಸಲ್ಲಿ ತಿರುಗಡೆ ಆಗಿದ್ರೆ ಒಳ್ಳೆ ಮಾರ್ಕ್ಸ್ ತೊಗೊಂಡು, ದಟ್ ಈಸ್ PCM, ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸು, ಅಥವಾ PCMB, ಬಯಾಲಜಿ. ಇದರಲ್ಲಿ ಪ್ರೆಸೆಂಟ್ ಮಾರ್ಕೆಟಲ್ಲಿ ಟ್ರೆಂಡಿಂಗಲ್ಲಿ ಯಾವ್ಯಾವ ಟಾಪ್ ಕೋರ್ಸ್ಗಳಿವೆ ಅಂತ. ಅದರಲ್ಲಿ ನೋಡಿ, ಇಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದೆ, ಮೆಷಿನ್ ಲರ್ನಿಂಗು. ಸೊ ಅದು ಈಗ ಪ್ರೆಸೆಂಟ್ ವರ್ಲ್ಡನ್ನು ಆಳ್ವಿಕೆ ಮಾಡ್ತಿರತಕ್ಕಂಥ ಒಂದು ತಂತ್ರಜ್ಞಾನ. ಅದು ಬಿಟ್ಟರೆ ಡೇಟಾ ಸೈನ್ಸ್ ಇದೆ, ಸೈಬರ್ ಸೆಕ್ಯೂರಿಟಿ. ನೋಡಿ, ಇದಕ್ಕೆ ಯಾಕೆ ತಗೋತಾರೆ ಇದನ್ನು, ಡೇಟಾವನ್ನು ಈ ಏನು ಕಳ್ತನ ಆಗ್ತಾ ಇದೆ, ಡೇಟಾ ಕಳ್ತನ ಅಂತ ಅಂದ್ಬಿಟ್ಟು ಅದನ್ನು ಅವಾಯ್ಡ್ ಮಾಡಲಿಕ್ಕೆ ಮತ್ತು ಅದರ ಮಾಹಿತಿಯನ್ನು ಅನಲೈಸ್ ಮಾಡಲಿಕ್ಕೆ. ಸೊ ಈ ರಂಗದಲ್ಲಿ ಸುಮಾರು ಲಕ್ಷಗಟ್ಟಲೆ ಸಂಬಳವನ್ನು ಕೊಡಲಾಗುತ್ತೆ ಈ ಡೇಟಾ ಸೈನ್ಸ್ ಮತ್ತು ಸೈಬರ್ ಸೆಕ್ಯೂರಿಟಿ ಕೋರ್ಸ್ಗಳಲ್ಲಿ. ಹಾಗಾಗಿ ಅದನ್ನು ತಗೊಳ್ತಕ್ಕಂಥ ಅವಕಾಶ ಇರುತ್ತಿದೆ. ಸೊ ಇನ್ನು ನೆಕ್ಸ್ಟು ಬಯೋಟೆಕ್ನಾಲಜಿ ಅಂದ್ಬಿಟ್ಟಿದೆ ಇಲ್ಲಿ. ಸೊ ಇದು ಯಾವುದಕ್ಕೆ ಉಪಯುಕ್ತ ಆಗುತ್ತೆ, ಇದು ಬಯೋಟೆಕ್ನಾಲಜಿ ಸಂಶೋಧನೆ ಮತ್ತು ವೈದ್ಯಕೀಯ ರಂಗದಲ್ಲಿ ಆಸಕ್ತಿ ಇರುವವರಿಗೆ ಬೆಸ್ಟ್. ಇದು ರಿಸರ್ಚ್ ಮತ್ತು
ಈ ಮೆಡಿಕಲ್ ಗ್ರೌಂಡ್ನಲ್ಲಿ ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ಅವರು ತಗೊಳ್ತಕ್ಕಂಥ ಒಂದು ಬೆಸ್ಟ್ ಕೋರ್ಸ್ ಇದು. ಇನ್ನು ಅದನ್ನು ಬಿಟ್ಟರೆ ಏವಿಯೇಷನ್ ಮತ್ತು ಪೈಲಟ್ ಟ್ರೈನಿಂಗ್ ಅಂತ ಗಗನದಲ್ಲಿ ಆರ್ತಕ್ಕಂಥ ಕನಸು ಉಳ್ಳವರಿಗೆ ಇದು ಸೂಕ್ತ. ಅಂದರೆ ಪ್ರತಿಯೊಬ್ಬರಿಗೆ ಆ್ಯಂಬಿಷನ್ಸು ಇಂಟ್ರೆಸ್ಟು ಬೇರೆ ಬೇರೆ ಇರ್ತಿದೆ, ಎಲ್ಲರಿಗೂ ಸೇಮ್ ಇರೋದಿಲ್ಲ. ಒಬ್ಬೊಬ್ಬರಿಗೆ ಒಂದು ಗುರಿ ಇರ್ತಿದೆ, ಆಸಕ್ತಿ ಇರುತ್ತೆ, ನನಗೆ ಇದೇ ಬೇಕು, ನಾನು ಹಿಂಗೆ ಆಗಬೇಕು ಅಂತ ಅಂದ್ಬಿಟ್ಟು ಅವ್ರಿಗೆ ಯಾವ್ದು ಸೂಕ್ತ ಅಂತ ಅನ್ಸಿದ್ರೆ ಅದನ್ನು ತಗೊಳ್ಳಿಕ್ಕೆ ಯೋಚನೆ ಮಾಡಬೇಕು. ಇದನ್ನು ಹೊರತುಪಡಿಸಿ ಇತರೆ ಸಾಂಪ್ರದಾಯಿಕ ಕೋರ್ಸ್ಗಳು ಯಾವ್ದು ಬರುತ್ತೆ ಹಾಗಾದರೆ? ಸೊ BTech, ಇಂಜಿನಿಯರಿಂಗು, MBBS, BDS, ನರ್ಸಿಂಗು, ಫಾರ್ಮಸಿ, ಆರ್ಕಿಟೆಕ್ಚರು ಇವೆಲ್ಲ ಇದ್ದಿರ್ತಿದೆ. ಈಗಂತೂ ತುಂಬ ಜನ ಪಿಕ್ ಮಾಡುವಂಥದ್ದು ಈ ಇಂಜಿನಿಯರಿಂಗು, ಈ ಡಾಕ್ಟರ್ಸು, ಇದನ್ನೇ ನರ್ಸಿಂಗು, ಫಾರ್ಮಸಿ ಇವುಗಳನ್ನೇ ಜಾಸ್ತಿ ಪಿಕ್ ಮಾಡುವಂಥದ್ದು. ನೋಡಬೇಕು ಸೊ ಅವರ ಒಂದು ಇಂಟೆಲಿಜೆನ್ಸ್ಗೆ, ಅವ್ರ ಕ್ಯಾಲಿಬರ್ಗೆ ಸೊ ಯಾವ್ಯಾವುದು ಮ್ಯಾಚ್ ಆಗುತ್ತೆ ಅವ್ರು ನೋಡಿಕೊಂಡು ಸೂಕ್ತವಾದ ಹೆಜ್ಜೆ ಇಡಬೇಕಾಗುತ್ತೆ. ನೆಕ್ಸ್ಟು ಕಾಮರ್ಸ್ ವಿದ್ಯಾರ್ಥಿಗಳಿಗಂತೂ ಒಂದು ಕೈ ತುಂಬ ಸಂಬಳ ತೊಗೊಳ್ಳೋಕ್ಕೆ ಒಂದಷ್ಟು ಸಾಕಷ್ಟು ಕೋರ್ಸ್ಗಳು ಬರುತ್ತೆ. ಇಲ್ಲಿ ನೋಡಿ, ಇಲ್ಲಿ ಹೇಳಿದರೆ ಇಲ್ಲಿ ಆಫ್ಟರ್ ಕಂಪ್ಲೀಟಿಂಗ್ ಕಾಮರ್ಸ್ ಕೇವಲ BComಗೆ ಮಾತ್ರ ಸೀಮಿತವಾಗಬಾರ್ದು ಯಾವತ್ತೂ. ತುಂಬ ಜನ ಹಂಗೆ ಅನ್ಕೋತಾರೆ, BBA ಮಾಡ್ಬಿಡ್ತೀವಿ, BCom ಮಾಡ್ಬಿಡ್ತೀವಿ, 12th ಕಾಮರ್ಸ್ ಆದ ತಕ್ಷಣ ಅಂತ ಅನ್ಕೋತಾರೆ. ಬಟ್ ಆದರೆ ಕಾರ್ಪೊರೇಟ್ ಝೋನ್ನಲ್ಲಿ ತುಂಬ ಡಿಮಾಂಡ್ ಇರತಕ್ಕಂಥ, ಅತಿ ಹೆಚ್ಚು ಆದಾಯವನ್ನು ತಂದು ಕೊಡ್ತಕ್ಕಂಥ ಹಲವು ಕೋರ್ಸ್ಗಳು ಅಥವಾ ಹಲವು ಆಯ್ಕೆಗಳು ಸಾಕಷ್ಟಿವೆ. ನೋಡಿ, ಅದರಲ್ಲಿ ಭಾಳ ಪ್ರಮುಖವಾಗಿ ಒಂದೇದು ಚಾರ್ಟೆಡ್ ಅಕೌಂಟೆನ್ಸಿ, ದಟ್ ಈಸ್ CA ಅಥವಾ CS ಅಂತಾರೆ, ಇದನ್ನು CMA ಅಂತಾರೆ. ಇದನ್ನು ವಿತ್ ರೆಸ್ಪೆಕ್ಟ್ ಆ್ಯಂಡ್ ಹೈಯೆಸ್ಟ್ ನೀವು ಅದನ್ನು ಅರ್ನಿಂಗ್ಸ್ ಮಾಡಲಿಕ್ಕೆ ಅವಕಾಶ ಇರುತ್ತೆ. ಗರಿಷ್ಠ ಸಂಬಳ ನೀಡ್ತಕ್ಕಂಥ ವೃತ್ತಿಗಳು ಅವೆಲ್ಲವೂ ಕೂಡ. ನೋಡಿ, ಇಲ್ಲಿ ಇದೆಯಲ್ಲ, ಇಂಟಿಗ್ರೇಟೆಡ್ BBA + MBA ಮ್ಯಾನೇಜ್ಮೆಂಟ್ ರಂಗದಲ್ಲಿ ವೃತ್ತಿ ಜೀವನ ಆರಂಭ ಮಾಡಲಿಕ್ಕೆ ಅತ್ಯುತ್ತಮ 5 ಕೋರ್ಸ್ಗಳು. ನೋಡಿ, ಇಲ್ಲಿ ಹೇಳಿದರೆ ಅತ್ಯುತ್ತಮ 5 ಕೋರ್ಸ್ಗಳು ಯಾವ್ದು ಬರುತ್ತೆ ಅಂತ ಅಂದ್ಬಿಟ್ಟು, ಬಿಸ್ನೆಸ್ ಅನಾಲಿಟಿಕ್ಸ್, ವ್ಯವಹಾರದ ಬೆಳವಣಿಗೆಯನ್ನು ವಿಶ್ಲೇಷಣೆ ಮಾಡಲಿಕ್ಕೆ ಅದೊಂದು ಮಾಡ್ರನ್ ಕೋರ್ಸ್ ಇದು. ಲಕ್ಸುರಿ ಬ್ರ್ಯಾಂಡ್ ಮ್ಯಾನೇಜ್ಮೆಂಟ್, ಪ್ರಸಿದ್ಧ ಅಂತಾರಾಷ್ಟ್ರೀಯ ಬ್ರ್ಯಾಂಡ್ಗಳನ್ನು ಮ್ಯಾನೇಜ್ ಮಾಡಲಿಕ್ಕೆ ಇರತಕ್ಕಂಥ ಒಂದು ಜಾಬ್ ಅದು. ಇನ್ನು ಅದನ್ನು ಬಿಟ್ಟರೆ ಬ್ಯಾಂಕಿಂಗ್ ಮತ್ತು ಫೈನಾನ್ಸು, ಡಿಜಿಟಲ್ ಮಾರ್ಕೆಟಿಂಗು ಇವೆಲ್ಲವೂ ಕೂಡ ಲೀಡಿಂಗ್ ಮಾಡ್ತಾ ಇರತಕ್ಕಂಥ ಕೋರ್ಸು ಈಗ ಪ್ರೆಸೆಂಟ್ ಯುಗದಲ್ಲಿ. ನೆಕ್ಸ್ಟು ಆರ್ಟ್ಸ್, ಕಲಾ ವಿಭಾಗದ ವಿದ್ಯಾರ್ಥಿಗಳು ಕೂಡ ಅವಕಾಶಗಳಿದೆ. ಏಕೆಂದರೆ ಅವರೆಲ್ಲ ಲಿಟ್ರೇಚರ್ ಸ್ಟೂಡೆಂಟ್ಸ್ ಆಗಿರೋರು ಅವರು ಪ್ರಿಪ್ರೇಷನ್ ಮಾಡಿಕೊಂಡು CET ಎಕ್ಸಾಮನ್ನು ಬರಲೇಬೇಕಾಗುತ್ತೆ ಅವ್ರಿಗೆ. ಇನ್ನು ಆರ್ಟ್ಸ್ ಓದ್ದವ್ರಿಗೆ ಭವಿಷ್ಯ ಇಲ್ಲ ಅಂತಕ್ಕಂಥದ್ದು ಒಂಥರ ಅದನ್ನು ಪ್ಯಾನಿಕ್ ಮಾಡಿಬಿಡ್ತಾರೆ. ಈಗ ಒಂಥರ ವೈರಸ್ ಥರ ಬಿಡ್ತಿದ್ದು ಆರ್ಟ್ಸ್, ಏನು ಅವಕಾಶ, ಅದು ಯಾರು ಬೇಗ ಕೆಲಸ ಸಿಗೋಲ್ಲ, ಹಾಗೆ ಹಿಂಗೆ ಸುಮ್ಮನೆ CETಗೆ ಓದಬೇಕು ಕೂತ್ಕೊಂಡು ಟೈಮ್ ಹೋಗ್ತಾ ಇರುತ್ತೆ ಹಿಂಗೆಲ್ಲ. ಬಟ್ ಬೇರೆ ಬೇರೆ ಥರದ ಅವಕಾಶಗಳು ಅವ್ರಿಗೂ ಇದೆ. ಸೊ ಅದರಲ್ಲಿ ಕ್ರಿಯೇಟಿವಿಟಿ ಮತ್ತು ಕಮ್ಯುನಿಕೇಷನ್ ಸ್ಕಿಲ್ ಅಂತಕ್ಕಂಥ ಒಂದು ಟಾಪಿಕ್ ಬರುತ್ತೆ ಅಲ್ಲಿ. ಸೊ ಆ ಸ್ಕಿಲ್ ಇರ್ತಕ್ಕಂಥ ಆರ್ಟ್ಸ್ ವಿದ್ಯಾರ್ಥಿಗಳಿಗೆ ಕಾರ್ಪೊರೇಟ್ ಜಗತ್ತು ರೆಡ್ ಮ್ಯಾಟನ್ನು ಹಾಸ್ಬಿಟ್ಟು ಕರಿತಾ ಇರುತ್ತೆ ಅದು, ಆಯಿತಾ. ಸ್ಕಿಲ್ ಇರಬೇಕು, ಏಕೆಂದರೆ ಇವತ್ತು ಮಾಸ್ ಕಾರ್ಡ್ಗಿಂತ ದ ಸ್ಕಿಲ್ ಇಸ್ ವೆರಿ ಇಂಪಾರ್ಟೆಂಟು. ತುಂಬ ಜನ ಒಂದು ಅವರೇಜ್ ಎಜುಕೇಷನ್ ಮಾಡಿಕೊಂಡು ಲಕ್ಷಗಟ್ಟಲೆ ಸಂಬಳ ತಗೋತಾರೆ. ಆದರೆ ಅಟ್ ದ ಸೇಮ್ ಟೈಮ್ ಒಳ್ಳೆ ಎಜುಕೇಷನ್ ಮಾಡಿಕೊಂಡು ಅವ್ನು ಸ್ಕಿಲ್ ಇರಲ್ಲ, ಅವ್ನು ಕಡಿಮೆ ಸಂಬಳಕ್ಕೆ ದುಡಿತಾ ಇರ್ತಾನೆ ಅವನು 24 ಗಂಟೆ. ಅದೇ ಡಿಫ್ರೆನ್ಸ್ ಅವ್ರಿಗಿವ್ರಿಗೆ ಇರುವಂಥದ್ದು ಈಗ. ಇನ್ನು ಅದನ್ನು ಬಿಟ್ಟರೆ BA LLB 5 ವರ್ಷಗಳ ಲಾ ಶಿಕ್ಷಣ ಇದೆ, ಇಂಟಿಗ್ರೇಟೆಡ್ ಕೋರ್ಸ್ ಇದೆ, ಅದ್ರ ಮುಖಾಂತರ ವಕೀಲರಾಗ್ಬೋದು ಅಥವಾ ಕಾರ್ಪೊರೇಟ್ ಲೀಗಲ್ ಅಡ್ವೈಸರ್ಸ್ ಆಗ್ಬೋದು. ಇನ್ನು ಅದು ಬಿಟ್ಟರೆ ಜರ್ನಲಿಸಮ್ ಮತ್ತು ಮಾಸ್ ಕಮ್ಯುನಿಕೇಷನ್ನು, ಇಟ್ ಇಸ್ ವೆರಿ ಇಂಪಾರ್ಟೆಂಟು. ಇದು ಕೂಡ ಲೀಡಿಂಗ್ ಇರ್ತಕ್ಕಂಥ ಒಂದು ಕೋರ್ಸ್ ಇವಾಗ. ಜರ್ನಲಿಸಮ್ ಮತ್ತು ಮಾಸ್ ಕಮ್ಯುನಿಕೇಷನ್ನು, ಮಾಧ್ಯಮ, TV ಮತ್ತು ಡಿಜಿಟಲ್ ಮೀಡಿಯಾಗಳಲ್ಲಿ ಆಸಕ್ತಿ ಇರೋರಿಗೆ ಸೂಕ್ತ. ಇವಾಗಂತೂ ನ್ಯೂಸ್ ಚಾನಲ್ಗಳು ಎಲ್ಲ ಸೋಲ್ಡ್ ಔಟ್, ಒಂದೊಂದು ಪಾರ್ಟಿಗೆಲ್ಲ ಸೋಲ್ಡ್ ಔಟ್ ಆಗಿಬಿಟ್ಟಿದೆ. ಹಾಗಾಗಿ ನೋಡ್ಕೊಂಡು ಕೈ ಹಾಕಬೇಕು, ವಿಚ್ ಇಸ್ ಬೆಸ್ಟ್ ಆ್ಯಂಡ್ ವಿಚ್ ಇಸ್ ವರ್ಸ್ಟ್. ನಮ್ಗೆ ಯಾವುದು ಸೂಕ್ತ ಅಂತ ಅನಿಸುತ್ತೆ, ಯಾವುದನ್ನು ಮಾಡಿದ್ರೆ ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಸಿಗುತ್ತೆ, ಅದನ್ನು ನೋಡಿಕೊಂಡು ನಾವು ಆಯ್ಕೆ ಮಾಡ್ಕೊಳ್ಬೇಕು. ಇನ್ನು ಅದನ್ನು ಬಿಟ್ಟರೆ ಆ್ಯನಿಮೇಷನ್ ಮತ್ತು VFX ಇವೆಲ್ಲ ಮಾಡ್ಬೋದು. ಸಿನಿಮಾ ಮತ್ತು ಗೇಮಿಂಗ್ ರಂಗದಲ್ಲಿ ಭಾರಿ ಬೇಡಿಕೆ ಇರತಕ್ಕಂಥ ಕ್ರಿಯೇಟಿವ್ ಕೋರ್ಸ್. ಇವಾಗಂತೂ ಆ್ಯನಿಮೇಷನ್ಸು VFX ಇಲ್ಲದೆ ಅಂದರೆ ಸಿನಿಮಾಗಳೇ ತಯಾರಾಗಲ್ಲ ಅಲ್ವಾ. ಡಿಮಾಂಡೆಡ್ ಕೋರ್ಸ್ ಅವೆಲ್ಲವೂ ಕೂಡ. ಇನ್ನು ಅದನ್ನು ಬಿಟ್ಟರೆ ಹೋಟೆಲ್ ಮ್ಯಾನೇಜ್ಮೆಂಟ್ ಮತ್ತು ಟ್ರಾವೆಲ್ ಆ್ಯಂಡ್ ಟೂರಿಸಮ್, ಪ್ರವಾಸೋದ್ಯಮ ಮತ್ತು ಆತಿಥ್ಯ ರಂಗದಲ್ಲಿ ಜಾಗತಿಕ ಮಟ್ಟದ ಅವಕಾಶಗಳು ಸಿಗುತ್ತವೆ. ಈ ಹೋಟೆಲ್ ಮ್ಯಾನೇಜ್ಮೆಂಟ್ಗೂ ಸಿಕ್ಕಾಬಿಟ್ಟೆ ಇರ್ತಾರೆ ಇಲ್ಲಿ ಎಲ್ಲ ಎಂಪ್ಲಾಯೀಸ್ಗಳು. ಎಲ್ಲವೂ ಕೂಡ ಒಂದು 2nd PU ಮುಗಿಸ್ಕೊಂಡು ಕೋರ್ಸನ್ನು ಮಾಡ್ಕೊಂಡು ಇಮಿಡಿಯೇಟ್ ಜಾಯ್ನ್ ಆಗಿಬಿಡ್ತಾರೆ. ಅಂದರೆ ಆ ಲೆವೆಲ್ಗೆ ಸ್ಕಿಲ್ ಬಿಲ್ಡ್ ಮಾಡ್ಕೊಂಡು ಅಲ್ಲಿ ಬಂದಿರ್ತಾರೆ ಅವರು, ಆಯಿತಾ. ಸೊ ನೆಕ್ಸ್ಟು ಇನ್ನು ಸೈಕಾಲಜಿ, ಮನಸ್ಸಾಸ್ತ್ರ ಎಲ್ಲಿದೆ. ಇಂದಿನ ಒತ್ತಡದ ಜಗತ್ತಿನಲ್ಲಿ ಕೌನ್ಸಿಲರ್ ಮತ್ತು ಸೈಕಾಲಜಿಸ್ಟ್ಗಳಿಗೆ ಬೇಡಿಕೆ ಹೆಚ್ಚಾಗಿದೆ. ಇವತ್ತಂತೂ ಎಲ್ಲ ಡಿಮಾಂಡೆಡ್ ಲೈಫ್, ಇವತ್ತು ಎಲ್ಲ ಆರ್ಟಿಫಿಷಿಯಲ್ ಆಗಿಬಿಟ್ಟಿದೆ. ಇವತ್ತು ಯಾರಿಗೂ ತಾಳ್ಮೆ ಇಲ್ಲ, ಒಂದು ಕುತೂಹಲ ಇಲ್ಲ, ಒಂಥರ ರೆಡಿಮೇಡ್ ಜೀವನ. ಇವತ್ತು ಬೇಗ ಸಿಕ್ಬಿಡಬೇಕು, ಇದಾಗಬೇಕು, ಆರೋಗ್ಯದ ಕಡೆ ಗಮನ ಇರಲ್ಲ, ಇವೆಲ್ಲ ಇರುತ್ತಿದೆ. ಸೊ ಹಾಗಾಗಿ ಇವತ್ತಿನ ಒಂದು ಪ್ರೆಸರ್ ಏನಿದೆ ಈ ಜಗತ್ತಲ್ಲಿ, ಕೌನ್ಸಿಲರ್ ಮತ್ತು ಸೈಕಾಲಜಿಸ್ಟ್ ಈ ಒಂದು ಹುದ್ದೆಗಳಿಗೆ ಮತ್ತು ಆ ಕೋರ್ಸ್ಗಳಿಗೆ ಸಾಕಷ್ಟು ಡಿಮಾಂಡ್ ಇದೆ. ಒಳ್ಳೆ ದುಡ್ಡು ಮಾಡ್ಬೋದು ಅದನ್ನು, ಆಯಿತಾ. ಇನ್ನು ಆರ್ಟ್ಸ್ ವಿದ್ಯಾರ್ಥಿಗಳು UPSC ಮತ್ತು ಇತರೆ ಸರ್ಕಾರಿ ಉದ್ಯೋಗಗಳಿಗೂ ಅತ್ಯುತ್ತಮವಾಗಿ ಸಿದ್ಧತೆಯನ್ನು ನಡೆಸ್ಬೋದು. ಸೊ UPSC ಅಂತಂದರೆ ಭಾಳ ತುಂಬಾ ಒಂದು ಮುಖ್ಯವಾದಂಥ ಒಂದು ವಿಭಾಗ. ಅದು ತುಂಬ ಚೆನ್ನಾಗಿ ವರ್ಕ್ ಮಾಡಿಬಿಟ್ಟು ಅವ್ರು ಸಕ್ಸಸ್ ಆಗಬೇಕು ಅಂದರೆ ಎಫರ್ಟ್ ಮೇಲೆ ಡಿಪೆಂಡ್ ಅವೆಲ್ಲವೂ ಕೂಡ. UPSCಯಲ್ಲಿ ಎಕ್ಸಾಮ್ಸ್ ಕ್ಲಿಯರ್ ಮಾಡಬೇಕು ಅಂತಂದರೆ. ಇನ್ನು ನೆಕ್ಸ್ಟು ಸ್ಕಿಲ್ ಬೇಸ್ಡ್ ಶಾರ್ಟ್ ಟರ್ಮ್ ಕೋರ್ಸ್ಗಳು ಅಂತ, ಕೌಶಲ್ಯಾಧಾರಿತ ಅಂತ ಅದನ್ನು ಇಲ್ಲಿ ಹೇಳಲಾಗುತ್ತೆ. ಸೊ ಇವತ್ತಿನ ಕಂಪ್ನಿಗಳಂತೂ ಕೇವಲ ಪದವಿ ಪ್ರಮಾಣ ಪತ್ರಗಳನ್ನು ನೋಡಿ ಕೆಲಸ ಕೊಡಲ್ಲ. ಮೊದಲು ನೋಡ್ತಾರೆ, ಈಗ ಡೆಮಾನ್ಸ್ಟ್ರೇಷನ್ ಎಲ್ಲ ಯಾಕೆ ಮಾಡಿ ಅಂತಂತಾರೆ ಅಂತಂದರೆ ಅವರ ವೇ ಆಫ್ ಕಮ್ಯುನಿಕೇಷನ್ ಹೆಂಗಿರುತ್ತೆ, ಅವರ ಸ್ಕಿಲ್ ಹೆಂಗಿರುತ್ತೆ, ಅವರ ಲ್ಯಾಂಗ್ವೇಜ್
ಹೆಂಗಿರುತ್ತೆ ಇವೆಲ್ಲವನ್ನು ಅಬ್ಸರ್ವ್ ಮಾಡಲಿಕ್ಕೆ ಅವೆಲ್ಲವನ್ನು ಮಾಡಿಸ್ತಾರೆ ಇವತ್ತು. ಅದನ್ನೇ ಹೇಳೋದು ಒಟ್ಟಾರೆಯಾಗಿ ಏನಂತಾರೆ, ಇದನ್ನು ಸ್ಕಿಲ್ ಇರಬೇಕು. ಸ್ಕಿಲ್ ಇದ್ದರೆ ಏನು ಬೇಕಾದ್ರೂ ಆಗ್ಬೋದು, ಆಯಿತಾ. ಸೊ ಪದವಿಯ ಜೊತೆ ಅಥವಾ ಪ್ರತ್ಯೇಕವಾಗಿ ಕೆಳಗಿನ ಕೋರ್ಸ್ಗಳನ್ನು ಮಾಡೋದ್ರಿಂದ ನಾವು ಬೇಗ ಕೆಲಸ ತೊಗೊಳ್ಳಿಕ್ಕೆ ಅವಕಾಶ ಇದೆ ಅಂತ ಹೇಳ್ತಾ ಇರ್ತಾರೆ. ಸೊ ಏನದು, ವೆಬ್ ಡೆವಲಪ್ಮೆಂಟ್ ಮತ್ತು ಕೋಡಿಂಗಲ್ಲಿ, ವೆಬ್ ಡೆವಲಪ್ಮೆಂಟ್ ಮತ್ತು ಕೋಡಿಂಗು, ಅದರಲ್ಲಿ ಯಾವ್ದು ಬರುತ್ತೆ, ಕಂಟೆಂಟು, ವೀಡಿಯೋ ಎಡಿಟಿಂಗ್ ಮತ್ತು ಕಂಟೆಂಟ್ ಕ್ರಿಯೇಷನ್ನು. ಈಗ ನಿಮಗೆ ಒಂದು ಬೆಸ್ಟ್ ಎಕ್ಸಾಂಪಲ್ ಕೊಡೋದಾದರೆ, ಈಗ ನಾವೇ ಯೂಟ್ಯೂಬರ್ಸು, ನಮಗೆ ಎಡಿಟಿಂಗ್ ಗೊತ್ತಿಲ್ಲ ಅಂತಂದರೆ ಏನು ಮಾಡಲಿಕ್ಕಾಗಲ್ಲ. ಯಥಾಸ್ಥಿತಿ ನಾವೇನು ರೆಕಾರ್ಡ್ ಮಾಡ್ತೀವಿ, ನಾವೇನು ಇನ್ಫಾರ್ಮೇಷನ್ ಪ್ರೊವೈಡ್ ಮಾಡ್ತೀವಿ, ಒಂದಷ್ಟು PDF ಫೈಲ್ ಸಹಾಯದಿಂದ ಒಂದಷ್ಟು ಸುತ್ತೋಲೆಗಳು, ಸರ್ಕಾರಿ ಆದೇಶಗಳು ಇವನ್ನ ಇಟ್ಕೊಂಡು ಯಥಾಸ್ಥಿತಿಯಲ್ಲಿ ರೆಕಾರ್ಡ್ ಮಾಡಿದ್ರೆ ನಿಮಗೆ ಹಂಗೆ ಅಪ್ಲೋಡ್ ಮಾಡಿಬಿಟ್ಟಾಗ ಏನಾಗುತ್ತೆ, ನಿಮಗೆ ಅದು ಅದರ ಪ್ರೆಸೆಂಟೇಷನ್ನು ಅಷ್ಟು ಚೆನ್ನಾಗಿರಲ್ಲ. ಹಾಗಾಗಿ ಅದನ್ನು ನೀಟಾಗಿ ಅಲೈನ್ಮೆಂಟ್ ಮಾಡಿ, ಕಂಟೆಂಟ್ ಸೇಮ್ ಇರುತ್ತೆ, ಕರೆಕ್ಟಾಗಿ ಅಲೈನ್ಮೆಂಟ್ ಮಾಡಿ, ಅದಕ್ಕೆ ಸೂಕ್ತವಾದಂಥ ಬ್ಯಾಕ್ಗ್ರೌಂಡ್ ಸ್ಕೋರ್ ಎಲ್ಲ ಅದನ್ನು ಇನ್ಕ್ಲೂಡಿಂಗ್ ಮಾಡಿ, ಕೆಲವೊಂದು ಸಿಂಬಲ್ಸ್ನೆಲ್ಲ ಆ್ಯಡ್ ಮಾಡಿ, ಕೆಲವೊಂದು ಸೆಂಟೆನ್ಸ್ ಪ್ಲೇ ಆಗೋ ಥರ ಮಾಡಿ, ಇವೆಲ್ಲವನ್ನು ಮಾಡಿ ನೀಟಾಗಿ ಪ್ರೆಸೆಂಟ್ ಮಾಡಿದ್ರೆ ಮಾತ್ರ ಅದು ಒಂದಷ್ಟು ಆಡಿಯನ್ಸ್ ಅಂತ ಏನಿರ್ತಾರೆ ಅವರು ನೋಡ್ಲಿಕ್ಕೆ ಪ್ರಯತ್ನ ಮಾಡೋದು. ಯಥಾಸ್ಥಿತಿ ನಾವೇನು ಮಾಡ್ತಿದ್ದೋ ಹಂಗೆ ಅಪ್ಲೋಡ್ ಮಾಡಿಬಿಟ್ಟಾಗ ಅದು ರೀಚ್ ಆಗಲ್ಲ. ಇದೆಲ್ಲದಕ್ಕೂ ಹೆಲ್ಪ್ ಮಾಡೋದು ವೀಡಿಯೋ ಎಡಿಟಿಂಗು ಮತ್ತು ಕಂಟೆಂಟ್ ಕ್ರಿಯೇಷನು. ಅದು ಗೊತ್ತಿದ್ದರೆ ಮಾತ್ರ ಸಾಧ್ಯ ಆಗುತ್ತೆ. ಈ ಜಗತ್ತಲ್ಲಂತೂ ಅದು ಬೇಕೇ ಬೇಕಾಗುತ್ತೆ. ನೋಡಿ, ಯೋಚನೆ ಮಾಡಿ ನಿರ್ಧಾರಕ್ಕೆ ಬನ್ನಿ. ನೆಕ್ಸ್ಟು UI ಮತ್ತು UX ಡಿಸೈನಿಂಗ್ ಅಂತ ಬರುತ್ತೆ. ಅದು ಬಂದ್ಬಿಟ್ಟು ಡಿಜಿಟಲ್ ಮಾರ್ಕೆಟಿಂಗ್ ಮತ್ತು ಡೇಟಾ ಅನಾಲಿಟಿಕ್ಸಲ್ಲಿ ತುಂಬ ಯೂಸ್ ಆಗುತ್ತೆ ಅದು. ನೆಕ್ಸ್ಟ್ ಕೊನೆಯದಾಗಿ ಭಾಳ ಮುಖ್ಯವಾಗಿ ಒಂದು ಹೇಳಿದ್ರಲ್ಲಿ, ವಿದ್ಯಾರ್ಥಿಗಳಿಗೆ ತಜ್ಞರ ಸಲಹೆ. ಏನು ಸಲಹೆಯನ್ನು ಕೊಡ್ತಾ ಇರುವಂಥದ್ದು, ಯಾವುದೇ ಒಂದು ಕೋರ್ಸನ್ನು ಆಯ್ಕೆ ಮಾಡಲಿಕ್ಕಿಂತ ಮುಂಚೆ ಕುರಿ ಹಿಂಡಿನಂತೆ, ಭಾಳ ಚೆನ್ನಾಗಿ ಈ ಪದ ಪ್ರಯೋಗ ಮಾಡಿದ್ದಾರೆ, ಕುರಿ ಹಿಂಡಂತೆ ಬೇರೆಯವ್ರು ನೋಡ್ಬಿಟ್ಟು ಅವ್ರನ್ನ ಹಿಂಬಾಲಿಸಬಾರ್ದು. ನಾನು ಹೇಳಿದ್ನಲ್ಲ ಆವಾಗಲೇ, ಈಗ ಅವರು ಆರ್ಥಿಕವಾಗಿ ಚೆನ್ನಾಗಿರ್ತಾರೆ, ಅವ್ರದ್ದೇನೋ ಪೊಸಿಷನ್ ಇರ್ತಿದೆ, ಅವ್ರವ್ರ ಮಕ್ಕಳಿಗೆ ಅವ್ರು ಬೇಕಾದನ್ನು ಸಜೆಸ್ಟ್ ಮಾಡ್ತಾರೆ. ಎಲ್ಲರ ಸ್ಥಿತಿಗತಿ ಹಂಗೆ ಇರಲ್ಲ. ಹಾಗಾಗಿ ನೋಡಿಕೊಂಡು ಯಾರ್ಯಾರಿಗೆ ಹೇಗೆಲ್ಲ ಏನೆಲ್ಲ ಮ್ಯಾಚ್ ತೊಗೊಳ್ಬೇಕು. ಆಮೇಲೆ ಈ ಕಲಿಕೆ ಸ್ಕಿಲ್ಲು ಯಾರಪ್ಪನ ಮನೆ ಸ್ವತ್ತೂ ಇಲ್ಲ. ಅದು ನೀವು ಹೆಂಗೆ ಎಫರ್ಟ್ ಹಾಕಿ ಅವೆಲ್ಲವನ್ನ ಸಂಪಾದನೆ ಮಾಡ್ತೀರೋ ಅದು ನಿಮಗೆ ಪ್ಲಸ್ ಪಾಯಿಂಟು. ಹಾಗಾಗಿ ಅದ್ರ ಮೇಲೆ ಡಿಪೆಂಡ್ ಆಗಬೇಕು ಯಾವಾಗಲೂ. ಸೊ ನೀವು ಆಯ್ಕೆ ಮಾಡ್ಕೊಳ್ತಕ್ಕಂಥ ಕೋರ್ಸ್ಗಳು ಭವಿಷ್ಯದಲ್ಲಿ ಎಷ್ಟು ಡಿಮಾಂಡ್ ಇದೆ, ಅದಕ್ಕೆ ಆಗ್ತಕ್ಕಂಥ ಎಕ್ಸ್ಪೆಂಡಿಚರ್ ಏನು, ಮತ್ತು ಉದ್ಯೋಗಾವಕಾಶಗಳು ಹೇಗಿವೆ, ಇವೆಲ್ಲವನ್ನು ನೀಟಾಗಿ ಪರಾಮರ್ಶನೆ ಮಾಡಿ ಆಮೇಲೆ ಒಂದು ಡಿಸಿಷನ್ಗೆ ಬರಬೇಕು. ಈಗ ತಂತ್ರಜ್ಞಾನ ಬದಲಾದಂತೆ ಹೊಸ ಕೌಶಲ್ಯಗಳನ್ನು ಕೂಡ ಕಲೀಲಿಕ್ಕೆ ಸಾಧ್ಯ ಸಿದ್ಧರು ಇರಬೇಕು, ಅಪ್ಡೇಟ್ ಆಗಬೇಕು ಅಂತ ಹೇಳ್ತಿರೋದವರು. ನೀವು ಸುಮ್ಮನೆ ನಾವು ಇನ್ನೂ 10 ವರ್ಷದಿಂದ 5 ವರ್ಷದ ಹಿಂದೆ ಇದ್ದರೆ ಆಗಲ್ಲ. ಈಗ ನೋಡಿ, AI ಮುಂಚಿರಲೇ AI ಬಂತು, ಈಗ ChatGPT ಬಂತು, ಅದರಲ್ಲಿ ಅಡ್ವಾನ್ಸು ಏನೇನೆಲ್ಲ ಕಲಿಯೋಕ್ಕೆ ಸಾಧ್ಯ, ಹೊಸ್ದಾಗಿ ಏನು ಬರ್ತಾ ಇರುತ್ತೆ, ನಾವೇನು ಮಾಡಬೇಕು ಅವುಗಳನ್ನ ನೋಡಿಕೊಂಡು ನಾವು ಅಪ್ಡೇಟ್ ಆಗಬೇಕು. ಈಗ AI ಅಂತ ಬಂದರು, ಹಾಗೇನು ಅದೇನಕ್ಕೆ ಬಂತು ಹಿಂಗೆಲ್ಲ ಕೇಳ್ತಾ ಹೋದರೆ ಅಲ್ಲೇ ಜಡ್ಜ್ ಮಾಡಿ ಬಿಸಾಕ್ಬಿಡ್ತಾರೆ. ಯಾವುದೇ ಕಂಪ್ನಿಗಳಲ್ಲಿ ಬೇರೆಯವರು ಆಯ್ಕೆ ಮಾಡಿಕೊಂಡು ಅವ್ರಿಗೆ ಕೆಲಸ ಕೊಡ್ತಾರೆ. ಅದಕ್ಕೆ ಹೇಳೋದು, ಸ್ಕಿಲ್ ಅಂತಕ್ಕಂಥದ್ದು ಇವತ್ತು ಪ್ರತಿಯೊಬ್ಬರನ್ನು ಏನು ಮಾಡುತ್ತೆ, ರೆಕಗ್ನೈಸ್ ಮಾಡುತ್ತೆ. ಆ ಸ್ಕಿಲ್ಲನ್ನು ಫಸ್ಟು ನಾವು ಹೆಂಗೆ ಬೆಳೆಸ್ಕೊಳ್ಬೇಕು, ಅದನ್ನು ಹೆಂಗೆ ಅಕ್ವೈರ್ ಮಾಡೋಕ್ಕೆ ಸಾಧ್ಯ, ಇವೆಲ್ಲದರ ಬಗ್ಗೆ ಯೋಚನೆ ಮಾಡಿ ಡಿಸಿಷನ್ಗೆ ಬರಬೇಕು. ಹಾಗಾಗಿ ದಯಮಾಡಿ ಸರಿಯಾದಂಥ ನಿರ್ಧಾರವನ್ನು ಮಾಡಿ. ಈಗ ನಿಮಗೆ ಯಾವ ಕೋರ್ಸನ್ನು ತೊಗೊಂಡ್ರೆ ನಿಮಗೆ ಫ್ಯೂಚರ್ಲಿ ಹೆಲ್ಪ್ ಆಗುತ್ತೆ ಅವೆಲ್ಲ ನೋಡಿಕೊಂಡು ಒಂದು ಒಳ್ಳೆಯ ಕೋರ್ಸನ್ನು ನೀವು ತೊಗೊಂಡು ಜಾಯ್ನ್ ಆಗಿ. ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೊ ಮಚ್.